ನಮಸ್ತೆ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ರಾಶೀಲ್ ಪ್ರೇಮ ಕಥೆ ಪೂರ್ಣಗೊಂಡಿತು. ಇದು ನನ್ನ ಮದುವೆಯಾಗದಿರುವ ಸಂಕಲ್ಪಕ್ಕೆ ಸವಾಲು ಹಾಕಿತು. ಇಂದು ನೀವು ಸ್ವಪ್ನಿಲ್ನ ಅನನ್ಯ ಪ್ರೇಮ ಪ್ರದರ್ಶನದ ಕೊನೆಯ ನೋಟ, ರಾಶೀಲ್ ಕಹಿ ಭೂತಕಾಲದ ನೆರಳು ಮತ್ತು ಭಾರತಕ್ಕೆ ಮರಳುವಾಗ ನನ್ನ ಉಪಪ್ರಜ್ಞೆ ಮನಸ್ಸಿನಲ್ಲಿ ಎದ್ದ ಒಂದು ನಿರ್ಣಾಯಕ ಪ್ರಶ್ನೆಯನ್ನು ಕೇಳುವಿರಿ. ಇದಕ್ಕೆ ಸ್ವತಃ ಸಾಮ್ರಾಟ ವಿಕ್ರಮಾದಿತ್ಯ ಉತ್ತರ ನೀಡಿದರು. ಸ್ಕೆಚ್, ತಮಾಷೆ ಮತ್ತು ಪ್ರೇಮದ ಕಣ್ಣಾಮುಚ್ಚಾಲೆ. ಕೊನೆಯ ಭೇಟಿ. ಪರುಷ್ಣಿಯನ್ನು ಮಡಲಲ್ಲಿಟ್ಟು ಕುಳಿತುಕೊಳ್ಳಬೇಕೆಂಬ ಸ್ವಪ್ನಿಲ್ ಇಚ್ಛೆಯನ್ನು ನಾನು ಪೂರೈಸಿದೆ. ಅವನು ತಾಯಿ ಮಗಳ ಸುಂದರ ಸ್ಕೆಚ್ ತಯಾರಿಸಿದನು. ರಾಶೀಲ್ ತುಂಟಾಟ. ಈ ಸ್ಕೆಚ್ ನೋಡಿದ ಯಾರೂ ಕೂಡ ಪರುಷ್ಣಿ ವಾಣಿಯ ಮಗಳೆಂದು ಭಾವಿಸುತ್ತಾರೆ ಎಂದು ರಾಶೀಲ್ ತಮಾಷೆ ಮಾಡಿದಳು. ಸ್ವಪ್ನಿಲ್ ಇದಕ್ಕೆ ಉತ್ತರಿಸಿದ, ನಮ್ಮ ಸರ್ಫಿಂಗ್, ಸ್ಕೈ ಡೈವಿಂಗ್ ನೋಡಿ ಯಾರಾದರೂ ನಮ್ಮನ್ನು ಪತಿಪತ್ನಿ ಎಂದು ತಿಳಿದುಕೊಂಡರೆ ಅದು ಸತ್ಯವಾಗುವುದಿಲ್ಲವಲ್ಲ. ನೇರ ಮಾತು. ರಾಶೀಲ್ ಸ್ವಪ್ನಿಲ್ನನ್ನು ಚುಡಾಯಿಸುತ್ತಾ, ಅವರು ನಿಜವಾಗಿಯೂ ಪತಿಪತ್ನಿ ಆಗಬಹುದು ಎಂದು ಹೇಳಿದಳು. ಆದರೆ ಸ್ವಪ್ನಿಲ್ ಏನೂ ಹೇಳದೆ ಹೊರಗೆ ಹೋದನು. ಇದು ನನ್ನನ್ನು ಮತ್ತೆ ಉದಾಸೀನಗೊಳಿಸಿತು. ನನ್ನ ಅರಿವು, ಸ್ವಪ್ನಿಲ್ ನನ್ನೊಂದಿಗೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾನೆ ಎಂದು ನನಗೆ ಅನಿಸಿತು. ಅವನು ತನ್ನ ಕೆಲಸಗಳಿಂದ ಪ್ರೇಮ ವ್ಯಕ್ತಪಡಿಸುತ್ತಾನೆ, ಆದರೆ ಮಾತುಗಳಲ್ಲಿ ಎಂದೂ ಹೇಳುವುದಿಲ್ಲ. ಆಟ ಯಾವುದೇ ಇರಲಿ, ಚೆನ್ನಾಗಿ ಆಡಿ ಆನಂದಿಸುವುದೇ ಆಟದ ಉದ್ದೇಶವಾಗಿರುತ್ತದೆ. ರಾಶೀಲ್ನ ಬಗೆಹರಿಯದ ಭೂತಕಾಲ. ಹಳೆಯ ಗಾಯ. ರಾಶೀಲ್ ಒಂದು ಗಂಭೀರ ರಹಸ್ಯ ಬಿಚ್ಚಿಟ್ಟಳು. ಜೇಡ್ನಿಂದ ವಂಚನೆಗೊಳಗಾದ ನೋವು ಇಂದಿಗೂ ಅವಳನ್ನು ಕಾಡುತ್ತಿದೆ. ಈ ಕಪ್ಪು ನೆರಳು ಈಗಲೂ ಅವಳ ಸುಖ ಶಾಂತಿಯ ಜೀವನದ ಮೇಲೆ ಬೀಳುತ್ತಲೇ ಇರುತ್ತದೆ. ನಪುಂಸಕತ್ವದ ಭ್ರಮೆ. ಪರಾಗ್ ತನಿಖೆ ಮಾಡಿಸಿದಾಗ ಜೇಡ್ ಯಾವುದೇ ಪೊಲೀಸ್ ದೂರು ನೀಡಿಲ್ಲ ಮತ್ತು ಅವನು ಮದುವೆಯಾಗಿ 3 ಮಕ್ಕಳಿಗೆ ತಂದೆಯಾಗಿದ್ದಾನೆ ಎಂದು ತಿಳಿದುಬಂದಿತು. ತಾನು ಜೇಡ್ನನ್ನು ನಪುಂಸಕನನ್ನಾಗಿ ಮಾಡಿದ್ದೇನೆ ಎಂಬುದು ತನ್ನ ಭ್ರಮೆಯಾಗಿತ್ತು ಎಂದು ರಾಶೀಲ್ ಒಪ್ಪಿಕೊಳ್ಳಬೇಕಾಯಿತು. ಅಂತಿಮ ವಿದಾಯ ಮತ್ತು ಕನಸಿನ ನ್ಯಾಯ. ಅಂತಿಮ ಕೃತಜ್ಞತೆ. ಏರ್ಪೋರ್ಟ್ನಲ್ಲಿ ನಾನು ಸ್ವಪ್ನಿಲ್ಗೆ ಕೃತಜ್ಞತೆ ಸಲ್ಲಿಸಿದೆ. ನನ್ನ ಈ ಅಮೆರಿಕಾ ಪ್ರವಾಸ ಪಲೋಕ ಭ್ರಮಣಕ್ಕಿಂತ ಕಡಿಮೆಯೇನಲ್ಲ. ನಾನು ಈ ಪಲೋಕ ಮತ್ತು ನಿಮ್ಮನ್ನು ಎಂದಿಗೂ ಮರೆಯಲಾರೆ. ಭಾವನೆಗಳ ನಿಯಂತ್ರಣ. ಸ್ವಪ್ನಿಲ್ ನಗುತ್ತಾ ವಿದಾಯ ಹೇಳಿದನು, ಆದರೆ ತನ್ನ ಭಾವನೆಗಳನ್ನು ಮರೆಮಾಡಿದನು. ನಾನು ಅವನನ್ನು ಅಪ್ಪಿಕೊಂಡು ಅಳಲು ಬಯಸಿದ್ದೆ, ಆದರೆ ಭಾವನೆಗಳನ್ನು ನಿಯಂತ್ರಿಸಿ ಮುಂದೆ ಹೆಜ್ಜೆ ಹಾಕಿದೆ. ವಿಮಾನದಲ್ಲಿ ಆತ್ಮಾವಲೋಕನ. ಭಾರತಕ್ಕೆ ಮರಳುವಾಗ ನಾನು ಸೋತವಳಂತೆ ಕುಳಿತಿದ್ದೆ. ನಮ್ಮಿಬ್ಬರಲ್ಲಿ ಅಲಿಖಿತ ಏನೋ ಉಳಿದುಕೊಂಡಿರುವುದು ಸರಿಯಲ್ಲ ಎಂದು ನನಗೆ ಅನಿಸಿತು. ನ್ಯಾಯದ ಕನಸು. ಅಷ್ಟರಲ್ಲೇ ನನಗೆ ನಿದ್ರೆ ಬಂದಿತು ಮತ್ತು ನನ್ನ ಉಪಪ್ರಜ್ಞೆ ಮನಸ್ಸಿನಲ್ಲಿ ಒಂದು ದೃಶ್ಯ ನಡೆಯಿತು. ಸಾಮ್ರಾಟ ವಿಕ್ರಮಾದಿತ್ಯನ ಎದುರು ಸ್ವಪ್ನಿಲ್ ಮತ್ತು ನಾನು ನಿಂತಿದ್ದೆವು. ನಾನು ದೂರಿದೆ, ಸ್ವಪ್ನಿಲ್ ನನ್ನನ್ನು ಪ್ರೀತಿಸುತ್ತಾನೆ. ಈ ಮಾತನ್ನು ಮಾತುಗಳಲ್ಲಿ ವ್ಯಕ್ತಪಡಿಸದೆ ಇವನು ನನ್ನ ಮನಸ್ಸನ್ನು ನೋಯಿಸಿದ್ದಾನೆ. ನಾನು ನನ್ನ ಪ್ರೇಮವನ್ನು ಒಪ್ಪಿಕೊಂಡಾಗ ಸಾಮ್ರಾಟ ಕೇಳಿದರು, ಹಾಗಾದರೆ ನಿಮ್ಮ ಪ್ರೀತಿಯನ್ನು ನೀವೇ ಸ್ವಪ್ನಿಲ್ಗೆ ಹೇಳಿ ಏಕೆ ವ್ಯಕ್ತಪಡಿಸಲಿಲ್ಲ? ಸ್ವಪ್ನಿಲ್ ನನ್ನನ್ನು ಸಮರ್ಥಿಸಿದನು. ಇವಳು ಭಾರತೀಯ ಸಂಸ್ಕಾರದಲ್ಲಿ ಬೆಳೆದ ಹುಡುಗಿ. ಭಾರತೀಯ ಸಂಸ್ಕೃತಿಯಲ್ಲಿ ತನ್ನ ಕಡೆಯಿಂದ ಮುಂದಾಳತ್ವ ವಹಿಸಿ ಪ್ರೇಮ ವ್ಯಕ್ತಪಡಿಸಲು ಹುಡುಗಿಗೆ ಸ್ವಾಭಾವಿಕವಾಗಿ ಸಂಕೋಚವಿರುತ್ತದೆ. ಇದನ್ನು ಕೇಳಿ ಸಿಂಹಾಸನ ಬತ್ತಿಸಿಯ 32 ಗೊಂಬೆಗಳು ನಗಲಾರಂಭಿಸಿದವು. ಸಾಮ್ರಾಟನ ಅಂತಿಮ ಪ್ರಶ್ನೆ. ಸಾಮ್ರಾಟ ನನ್ನನ್ನು ಕೇಳಿದರು, ವಾಣಿ, ಸ್ವಪ್ನಿಲ್ ನಿನ್ನನ್ನು ಸಮರ್ಥಿಸುತ್ತಿರುವ ರೀತಿಯಿಂದ ಅವನ ನಿಷ್ಕಲ್ಮಶ ಪ್ರೀತಿ ವ್ಯಕ್ತವಾಗುತ್ತಿದೆ. ಅವನು ನಿನಗೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಮತ್ತು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಬೇಕೆಂದು ನೀನು ಈಗಲೂ ಇಚ್ಛಿಸುತ್ತೀಯಾ? ಸಾಮ್ರಾಟ ವಿಕ್ರಮಾದಿತ್ಯನ ಈ ನಿರ್ಣಾಯಕ ಪ್ರಶ್ನೆಗೆ ಉತ್ತರವೇನು? ಮೌನ ಪ್ರೇಮ, ಮಾತುಗಳ ಪ್ರೇಮಕ್ಕಿಂತ ಅಮೂಲ್ಯವೇ? ತಿಳಿಯಲು ಕೇಳುತ್ತೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನೀವು ಕೇಳುವಿರಿ. ಎಪಿಸೋಡ್ 58. ಪ್ರೇಮದ ಕಣ್ಣಾಮುಚ್ಚಾಲೆ, ಕಹಿ ಭೂತಕಾಲದ ನೆರಳು ಮತ್ತು ಕನಸಿನಲ್ಲಿ ಸಾಮ್ರಾಟ ವಿಕ್ರಮಾದಿತ್ಯ. ಏಕೆ ಆಗಬಾರದು? ಇದರಿಂದ ನಿಮ್ಮ ಚಿತ್ರಕಲೆಯ ಅಭ್ಯಾಸವಾಗುತ್ತದೆ. ಖಂಡಿತವಾಗಿಯೂ ನೀವು ಮಾಡಿ ಎಂದು ನಾನು ನಗುತ್ತಾ ಹೇಳಿದೆ. ಕನಿಷ್ಠ ಈ ನೆಪದಿಂದಲಾದರೂ ಸ್ವಪ್ನಿಲ್ ನನ್ನ ಕಣ್ಣ ಮುಂದಿರುತ್ತಾನಲ್ಲ ಎಂದು ನಾನು ಯೋಚಿಸುತ್ತಿದ್ದೇನೆ. ಆಗ ಸ್ವಪ್ನಿಲ್ ಹೊರಗೆ ಹೋದನು ಮತ್ತು ಕೂಡಲೇ ಸ್ಟ್ಯಾಂಡ್, ಡ್ರಾಯಿಂಗ್ ಬೋರ್ಡ್ ಮೊದಲಾದ ಸಾಮಗ್ರಿಗಳನ್ನು ತೆಗೆದುಕೊಂಡು ಕೋಣೆಗೆ ಮರಳಿದನು.
ಅವನು ಮೊದಲೇ ಈ ಚಿತ್ರಕಲೆ ಸಾಮಗ್ರಿಗಳನ್ನು ತಂದು ನನ್ನ ಕೋಣೆಯ ಹೊರಗೆ ಇಟ್ಟಿದ್ದನೆಂದು ಸ್ಪಷ್ಟವಾಯಿತು. ನೀವು ಪರುಷ್ಣಿಯನ್ನು ಮಡಲಲ್ಲಿ ನೋಡುತ್ತಾ ಕುಳಿತುಕೊಳ್ಳಿ. ಸ್ಕೆಚ್ಗಾಗಿ ಸಿದ್ಧತೆ ಮಾಡುತ್ತಿದ್ದ ಸ್ವಪ್ನಿಲ್ನ ನಿರ್ದೇಶನವನ್ನು ನಾನು ಪಾಲಿಸಿದೆ. ಸ್ಕೆಚ್ ಬರೆಯುತ್ತಿದ್ದ ಸ್ವಪ್ನಿಲ್ ಹಲವು ಬಾರಿ ಪರುಷ್ಣಿ ಮತ್ತು ನನ್ನ ಕಡೆ ದೃಷ್ಟಿ ಹಾಯಿಸುತ್ತಾ ತನ್ನ ಕೆಲಸದಲ್ಲಿ ತೊಡಗಿದನು. ಪರುಷ್ಣಿ ಮಲಗಿದ ಮೇಲೂ ನಾನು ಅವಳನ್ನು ಮಡಲಲ್ಲಿಟ್ಟುಕೊಂಡೇ ಕುಳಿತಿದ್ದೆ. ನೀವು ಪರುಷ್ಣಿಯನ್ನು ತೊಟ್ಟಿಲಲ್ಲಿ ಮಲಗಿಸಬಹುದು. ಈಗ ಸ್ಕೆಚ್ ಪೂರ್ಣಗೊಂಡಿದೆ ಎಂದು ಸ್ವಪ್ನಿಲ್ ಹೇಳಿದಾಗ ನಾನು ಪರುಷ್ಣಿಯನ್ನು ಮಲಗಿಸಿದೆ. ಅಷ್ಟರಲ್ಲಿ ರಾಶೀಲ್ ನನ್ನ ಕೋಣೆಗೆ ಬಂದಳು. ರಾಶೀಲ್ ಮತ್ತು ನಾನು ಸ್ವಪ್ನಿಲ್ ಬರೆದ ಸ್ಕೆಚ್ ನೋಡಿದೆವು. ಅದನ್ನು ನೋಡಿದರೆ ಒಬ್ಬ ತಾಯಿ ತನ್ನ ಪುಟ್ಟ ಮಗಳ ಮುಗ್ಧ ಮುಖವನ್ನು ಪ್ರೀತಿಯಿಂದ ನೋಡುತ್ತಾ ಮಡಲಲ್ಲಿ ಮಲಗಿಸುತ್ತಿರುವಂತೆ ಕಾಣುತ್ತಿತ್ತು. ಸ್ವಪ್ನಿಲ್, ನೀನು ಎಂದೂ ನನ್ನ ಸ್ಕೆಚ್ ಮಾಡಿಲ್ಲ. ಈ ಸ್ಕೆಚ್ ನೋಡಿದ ಯಾವನೇ ಅಪರಿಚಿತ ವ್ಯಕ್ತಿ ಪರುಷ್ಣಿ ವಾಣಿಯ ಮಗಳೆಂದು ಭಾವಿಸುತ್ತಾನೆ ಎಂದು ರಾಶೀಲ್ ದೂರಿನ ಧ್ವನಿಯಲ್ಲಿ ಹೇಳಿದಳು. ಅತ್ತಿಗೆ, ಯಾರೋ ಏನೋ ಅಂದುಕೊಳ್ಳುವುದು ಪ್ರತಿ ಬಾರಿಯೂ ಸತ್ಯವಾಗಿರುವುದಿಲ್ಲ. ಈಗ ನೋಡಿ, ನಾನು ವಾಣಿ ಜೊತೆ ಸರ್ಫಿಂಗ್, ಸ್ಕೈ ಡೈವಿಂಗ್ ಮಾಡಿದಾಗ ನಮ್ಮನ್ನು ನೋಡುವವರು ಪತಿಪತ್ನಿ ಎಂದು ತಿಳಿದುಕೊಂಡರೆ ಅದು ಸತ್ಯವಾಗುವುದಿಲ್ಲವಲ್ಲ ಎಂದು ಸ್ವಪ್ನಿಲ್ ಅಕಸ್ಮಾತ್ತಾಗಿ ಹೇಳಿದನು. ರಾಶೀಲ್ ಬಹುಶಃ ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದಂತೆ ಕಂಡಿತು. ನಿಮ್ಮಿಬ್ಬರದು ನಿಜವಾಗಿಯೂ ಪತಿಪತ್ನಿ ಸಂಬಂಧವಾಗಬಹುದು ಮತ್ತು ವಾಣಿ ಪರುಷ್ಣಿಯಂತಹ ಮಗುವಿನ ತಾಯಿ ಆಗಬಹುದು. ಇದನ್ನು ನೀವೇಕೆ ಮರೆಯುತ್ತಿದ್ದೀರಿ ಎನ್ನುತ್ತಾ ರಾಶೀಲ್ ತುಟಿಯಲ್ಲಿ ತುಂಟ ನಗು ಮೂಡಿತು. ನನಗೆ ಈ ಮಾತು ಇಷ್ಟವಾಯಿತು. ಆದರೆ ಸ್ವಪ್ನಿಲ್ ತನ್ನ ಮುಖ ತಿರುಗಿಸಿ ತನ್ನ ಸಾಮಗ್ರಿಗಳನ್ನು ತೆಗೆದುಕೊಂಡು ಏನೂ ಹೇಳದೆ ಕೋಣೆಯಿಂದ ಹೊರಗೆ ಹೋದನು. ಇದು ನನ್ನನ್ನು ಮತ್ತೆ ಉದಾಸೀನಗೊಳಿಸಿತು. ನೀವಿಬ್ಬರೂ ಏಕೆ ಹೀಗೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದೀರಿ? ನೇರವಾಗಿ ನಿಮ್ಮ ಪ್ರೇಮವನ್ನು ಮಾತುಗಳಲ್ಲಿ ಏಕೆ ಹೇಳಬಾರದು? ಸ್ವಪ್ನಿಲ್ ಹೇಳದಿದ್ದರೆ ನೀನೇ ಹೇಳು. ನಾನು ಮೊದಲೇ ಹೇಳಿದ್ದೇನೆ, ಅವನು ನಿನ್ನನ್ನು ಮದುವೆಯಾಗಲು ಬಯಸುತ್ತಾನೆ ಎಂದು. ರಾಶೀಲ್ ನನ್ನನ್ನು ಹಿಡಿದಳು. ನನಗೆ ಹೇಳಬೇಕೆನಿಸಿತು, ರಾಶೀಲ್ ವಾಣಿ ಅವನನ್ನು ಪ್ರೀತಿಸುತ್ತಿದ್ದಾಳೆಂದು ನೀನೇ ಸ್ವಪ್ನಿಲ್ಗೆ ಹೇಳು. ಆದರೆ ನನಗೆ ಹೇಳಲಾಗಲಿಲ್ಲ. ನೀವಿಬ್ಬರೂ ಹೀಗೆಯೇ ಕಣ್ಣಾಮುಚ್ಚಾಲೆ ಆಡುತ್ತೀರಿ, ಇದರಲ್ಲೂ ಒಂದು ಆನಂದವಿದೆ ಎಂದು ನಾನು ಸುಮ್ಮನಿರುವುದನ್ನು ಕಂಡು ರಾಶೀಲ್ ಹೇಳಿದಳು. ಇದರಿಂದ ನನಗೆ ಅನಿಸುತ್ತಿದೆ, ಸ್ವಪ್ನಿಲ್ ನಿಜವಾಗಿಯೂ ನನ್ನೊಂದಿಗೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾನೆ. ಅವನು ಕಣ್ಣು ಮುಚ್ಚಿ ನನ್ನನ್ನು ಹಿಡಿಯುತ್ತಾನೆ ಮತ್ತು ಕಣ್ಣು ಬಿಟ್ಟಾಗ ದೂರವಾಗುತ್ತಾನೆ. ಅವನು ತನ್ನ ಕೆಲಸಗಳ ಮೂಲಕ ಪ್ರೇಮ ತೋರಿಸುತ್ತಾನೆ, ಆದರೆ ಹೇಳಿ ಪ್ರೇಮ ವ್ಯಕ್ತಪಡಿಸುವುದಿಲ್ಲ. ಸರಿ, ಅವನು ಹೀಗೆಯೇ ಆನಂದಿಸುತ್ತಿದ್ದರೆ ಅದು ಕೂಡ ಒಳ್ಳೆಯ ವಿಷಯವೇ. ಆಟ ಯಾವುದೇ ಇರಲಿ, ಚೆನ್ನಾಗಿ ಆಡಿ ಆನಂದಿಸುವುದೇ ಆಟದ ಉದ್ದೇಶ ಎಂದು ನಾನು ನನ್ನನ್ನು ನಾನು ಪ್ರಸನ್ನವಾಗಿರಿಸಿಕೊಳ್ಳಲು ಪ್ರಯತ್ನಿಸಿದೆ. ಆಗಲೇ ಮಲಗಿದ್ದ ಪರುಷ್ಣಿ ಅಳುತ್ತಾ ಎದ್ದಳು. ರಾಶೀಲ್ ಅವಳನ್ನು ಎತ್ತಿಕೊಂಡು ಹಾಲುಣಿಸಲು ಕುಳಿತಳು. ಸ್ವಲ್ಪ ಸಮಯ ನಮ್ಮ ನಡುವೆ ಮೌನವಿತ್ತು. ಗೊತ್ತೇ ವಾಣಿ, ಯಾರಾದರೂ ನಮ್ಮನ್ನು ವಂಚಿಸಿದರೆ ಅದು ಕೆಟ್ಟದ್ದು. ಅದಕ್ಕಿಂತ ಕೆಟ್ಟದ್ದು ಆ ವಂಚನೆಯ ನೋವು ಮುಂದೆ ಜೀವನದಲ್ಲಿ ಯಾವಾಗಲೂ ಬರುತ್ತಿರುತ್ತದೆ. ಹುಡುಗಿಯರು ಪ್ರೇಮದ ವಿಷಯದಲ್ಲಿ ಬಹಳ ಯೋಚಿಸಿ ಅಡಿಯಿಡಬೇಕು ಎಂದು ರಾಶೀಲ್ ಧ್ವನಿ ತಗ್ಗಿಸಿ ಹೇಳಿದಳು. ಏನು ಹೇಳುತ್ತಿದ್ದೀಯಾ? ನನಗೆ ಅರ್ಥವಾಗಲಿಲ್ಲ ಎಂದು ನನಗೆ ಸಂಶಯವಾಯಿತು. ಜೇಡ್ ನನಗೆ ವಂಚಿಸಿದನು, ನನ್ನನ್ನು ಶೋಷಿಸಿದನು. ಅಪರಾಧವಿಲ್ಲದೆ ನಾನು ಶಿಕ್ಷೆ ಅನುಭವಿಸಬೇಕಾಯಿತು. ಆ ನೋವು ನನ್ನ ಈಗಿನ ಪ್ರಶಾಂತ ಜೀವನದಲ್ಲೂ ಅಡೆತಡೆ ಉಂಟುಮಾಡುತ್ತಿದೆ ಎಂದು ರಾಶೀಲ್ ಸ್ಪಷ್ಟಪಡಿಸಿದಳು. ಈಗ ನೀನು ಅಮೆರಿಕಾದಲ್ಲಿದ್ದೀಯಾ? ವರ್ಷಗಳೇ ಕಳೆದಿವೆ. ಇನ್ನೂ ಆ ದುಷ್ಟನ ನೆನಪು ಮರೆಯುವುದು ನಿನಗೆ ಕಷ್ಟವೇ ಎಂದು ನಾನು ಪ್ರಶ್ನಿಸಿದೆ. ರಾಶೀಲ್ ಮಾತು ಸ್ವಪ್ನಿಲ್ ಬಗ್ಗೆಯಲ್ಲ ಎಂದು ತಿಳಿದು ನನಗೆ ಸಮಾಧಾನವಾಯಿತು. ಹೌದು ವಾಣಿ, ಇದು ಕಷ್ಟ. ಪರಾಗ್ ಒಂದು ಏಜೆನ್ಸಿ ಮೂಲಕ ತನಿಖೆ ಮಾಡಿಸಿದನು. ಜೇಡ್ ಯಾವುದೇ ಪೊಲೀಸ್ ದೂರು ನೀಡಿಲ್ಲ. ಅವನು ಮದುವೆಯಾಗಿ 3 ಮಕ್ಕಳಿಗೆ ತಂದೆಯಾಗಿದ್ದಾನೆ ಎಂದು ರಾಶೀಲ್ ಹೊಸ ರಹಸ್ಯ ಬಿಚ್ಚಿಟ್ಟಳು. ನನಗೆ ಆಶ್ಚರ್ಯವಾಯಿತು. ನೀನು ಅವನನ್ನು ನಪುಂಸಕನನ್ನಾಗಿ ಮಾಡಿದೆನೆಂದುಕೊಂಡಿದ್ದೆಯಲ್ಲ ಎಂದು ಕೇಳಿದಾಗ, ಅದು ತನ್ನ ಭ್ರಮೆಯೆಂದು ಪರಾಗ್ ಹೇಳಿದರೆಂದು ರಾಶೀಲ್ ಅಂದಳು. 2 ದಿನಗಳ ನಂತರ ನಾನು ಸ್ವಪ್ನಿಲ್ ಜೊತೆ ಏರ್ಪೋರ್ಟ್ಗೆ ಹೊರಟೆನು. ಅಲ್ಲಿ ಸ್ವಪ್ನಿಲ್ ನಗುತ್ತಾ ವಿದಾಯ ಹೇಳಿದನು. ನಾನು ಅವನನ್ನು ಅಪ್ಪಿ ಅಳಲು ಬಯಸಿದ್ದೆ, ಆದರೆ ಭಾವನೆಗಳನ್ನು ನಿಯಂತ್ರಿಸಿ ಮುಂದೆ ಸಾಗಿದೆನು. ದೃಶ್ಯ ಬದಲಾವಣೆ. ವಿಮಾನದಲ್ಲಿ ನಾನು ಕಣ್ಣು ಮುಚ್ಚಿ ಕುಳಿತಿದ್ದೆನು. ನನಗೆ ಸ್ವಪ್ನಿಲ್ ಮೇಲೆ ಪ್ರೇಮ ಹುಟ್ಟಿದೆ. ಏಕೆ ನಾವು ಆ ಮಾತನ್ನು ಒಬ್ಬರಿಗೊಬ್ಬರು ಹೇಳಿಕೊಳ್ಳಲಿಲ್ಲ? ಹಾಗೆಯೇ ಯೋಚಿಸುತ್ತಾ ನಾನು ನಿದ್ರಿಸಿದೆನು. ನನ್ನ ಕನಸಿನಲ್ಲಿ ಸಾಮ್ರಾಟ ವಿಕ್ರಮಾದಿತ್ಯ ಕಂಡರು. ಸ್ವಪ್ನಿಲ್ ನನ್ನನ್ನು ಪ್ರೀತಿಸುತ್ತಿದ್ದರೂ ಮಾತುಗಳಲ್ಲಿ ಹೇಳುತ್ತಿಲ್ಲವೆಂದು ನಾನು ದೂರಿದೆನು. ವಾಣಿ, ಸ್ವಪ್ನಿಲ್ ನಿನ್ನನ್ನು ಸಮರ್ಥಿಸುತ್ತಿರುವ ರೀತಿ ಅವನ ನಿಷ್ಕಲ್ಮಶ ಪ್ರೀತಿಯನ್ನು ತೋರುತ್ತಿದೆ.
ಅವನು ನಿನಗೆ ಪ್ರತ್ಯೇಕವಾಗಿ ಹೇಳಬೇಕೆಂದು ನೀನು ಈಗಲೂ ಇಚ್ಛಿಸುತ್ತೀಯಾ ಎಂದು ಸಾಮ್ರಾಟ ಕೇಳಿದರು. ಜೆಮಿನಾಯ್ ವಿಮರ್ಶೆ, ಸೃಜನಾತ್ಮಕ ಮಾರ್ಗದರ್ಶನ ಮತ್ತು ಪ್ರಸ್ತುತಿ ಸೂಚನೆಗಳು. ಎಪಿಸೋಡ್ 58 ಸಮಾಪ್ತ.